ಗೆದ್ದರೆ ಇನ್ನೂ ಹಿನ್ನಡೆ, ಇಷ್ಟು ಗಡಬಡಿ ಇರುವುದಿಲ್ಲ. ಇನ್ನು ಇದ್ರ ಲಾಭ ಸಹಜವಾಗಿ ಸತೀಶ್ ಅವ್ರಿಗೆ ಕಾಂಪಿಟೇಟರ್ ಯಾರಪ್ಪ ಈಗ ಇಡೀ ಮಾಧ್ಯಮ ಏನು ಸೃಷ್ಟಿ ಮಾಡಿಬಿಟ್ಟದಪ್ಪ ಅಂದ್ರೆ ಡಿ ಕೆ ಶಿ ವರ್ಸಸ್ ಸತೀಶ್ ಅಂತೇಳಿ. ಅದ್ರ ಜೊತೆಗೆ ಸಿದ್ದರಾಮಯ್ಯರು ನಿಧಾನಕ್ಕೆ ಹಿಂದೆ ಸೇರ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಸತೀಶ್ ಅವರು ಮುಂದೆ ಮಾಡ್ತಾ ಇದ್ದಾರೆ ಅನ್ನಿಸ್ತದೆ. ಅಸಹಾಯಕರು ಅಂತ ಹೇಳುವಲ್ಲ, ಸಿದ್ದರಾಮಯ್ಯ ಹಿಂದೆ ಸರಿಸುವಂಥ ಪ್ರಯತ್ನ ಇರ್ಬೋದು, ಇಲ್ಲ ಅಂತ ಹೇಳಿಕ್ಕೆ ಆಗೋದಿಲ್ಲ. ಅದು ಯಾಕೆ ನಾವು ಊಹೆ ಮಾಡಬೇಕಾಗ್ತದೆ. ಇಲ್ಲಿ ಊಹೆನ ಮೊದಲು ಬಿಟ್ಟು ಬೇರೆ ಇಲ್ಲ. ಕೆಲವೊಂದು ಸತ್ಯಗಳು ಕಾಣೋದಿಲ್ಲ ಕಣ್ಣಿಗೆ, ನಾವು ಊಹಿಸಬೇಕಾಗ್ತದೆ. ಆನೆ ಇದ್ದಂಗೆ ಸತ್ಯದ್ರೆ ಯಾರಿಗೆ ಕಾಲು ಅನ್ನಿಸ್ತದ, ಯಾರಿಗೆ ಬಾಲ್ ಅನ್ನಿಸ್ತದೆ, ಯಾರಿಗೆ ಸೊಂಡೆ ಅನ್ನಿಸ್ತದೆ, ಯಾರಿಗೆ ಮರ ಅನ್ನಿಸ್ತದೆ, ಯಾರಿಗೆ ಬುಟ್ಟಿ ಅನ್ನಿಸ್ತದೆ. ಹಾಗಿದೆ ಅದೇನೂ ಇರಲಿ. ಈಗ ಮಾತ್ರ ಈ ಎಲ್ಲ ಡೆವಲಪ್ಮೆಂಟಿಂದ ಕಾಂಗ್ರೆಸ್ಗೆ ಹಾನಿ. ಯಾಕೆಂತಂದ್ರೆ ಈಗಾಗಲೇ ರಿಪೋರ್ಟ್ಸ್ ಇದ್ದಾವೆ 60ರಿಂದ 70 ಕಡೆಗಳಲ್ಲಿ ಕಾಂಗ್ರೆಸ್ ಸೋಲ್ತದಂತೇಳಿ. ಇಂಥ ಸಂದರ್ಭದಲ್ಲಿ ಒಗ್ಗಟ್ಟು ಪ್ರದರ್ಶಿಸಿ ಕಾಂಗ್ರೆಸ್ ಉಳಿಸ್ಕೊಂಡು ಹೋದ್ರೆ ನಾಳೆ ಭವಿಷ್ಯ ಕಾಂಗ್ರೆಸ್ ಹೋಯ್ತಪ್ಪ ಅಂದ್ರೆ ಭವಿಷ್ಯ ಎಲ್ಲೇ ಮತ್ತು ಬಿ ಜೆ ಪಿ ಅನ್ನುವಂಥ ವಾತಾವರಣ. ಈ ಸಂದರ್ಭದಲ್ಲಿ ಎಷ್ಟೋ ಜಾಣ್ಮೆಯನ್ನು ಸತೀಶ್ ಅವ್ರು ತೋರಿಸ್ಲಿ ಅಥವಾ ನಮ್ಮ ಡಿ ಕೆ ಶಿ ಅವ್ರು ತೋರಿಸ್ಲಿ, ಅನಾಲಿಸಿಸ್ ಮಾತ್ರ ಇದ್ದು ನಡೆದಾವ. ರಾಜಕೀಯ ತಜ್ಞರ ಇದ್ದ ಮಾತಾಡ್ತಾ ಇದ್ದಾರೆ ಕಾಂಗ್ರೆಸ್ಸಲ್ಲಿ ಒಗ್ಗಟ್ಟಿಲ್ಲ ಅಂತೇಳಿ. ಗ್ಯಾರಂಟಿ ಕೊಟ್ಟರು ಸಹಿತ ಈ ಸಲ ಗೆಲ್ತದೋ ಇಲ್ಲೋ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅದೇ ಕಾಲಕ್ಕೆ ನಮ್ಮ ಸತೀಶ್ ಅವರು ಸಹಿತ ಬೇರೆ ಬೇರೆ ಕಡೆ ಅವರ ಮಾತುಕತೆ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಅದರಲ್ಲೂ ಡಿ ಕೆ ಶಿ ಅವ್ರಿಗೆ ಭೇಟಿ ಆಗಿದ್ದೇ ಆಗಿರ್ಬೋದು, ಭೇಟಿಯಾದ ಸಂದರ್ಭದಲ್ಲಿ ಮಾತಾಡಿದ್ದಾಗಿರ್ಬೋದು, ಜೊತೆಗೆ